ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಏನು ವೀಡಿಯೋ ಆಗಿರುತ್ತೆ ಅಂತ ಹೇಳಿ. ಈ ವಿಡಿಯೋ ಬಂದು ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದೆ, ಒಂದು ಸ್ಕಿನ್ ಗ್ಲೋಯಿಂಗ್ದು ಡ್ರಿಂಕ್ಗೆ ರೆಡಿ ಮಾಡ್ಕೋತಿದ್ದೀನಿ. ಅದು ಒಂದು ಐಸ್ ಕ್ಯೂಬ್ಸ್ನ ಮಾಡಿ ಇಟ್ಕೋತೀನಿ. ಮಾರ್ನಿಂಗ್ ಎದ್ದದನ್ನು ಬಿಸಿನೀರು ಒಳಗೆ ಹಾಕ್ಕೊಂಡು ಕುಡಿತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದೆ. ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀರಾ ಪ್ಲೀಸ್ ಹೇಳಿ ಅಂತ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ಏನಕ್ಕೆ ಅದನ್ನು ಮತ್ತೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ನನ್ನ ಹತ್ರ ಆಲ್ರೆಡಿ ಇತ್ತು. ಸುಮ್ಮನೆ ಏನಕ್ಕೆ ಮಾಡಿ ವೇಸ್ಟ್ ಮಾಡೋದು ಅಂತ ಮಾಡಿರಲಿಲ್ಲ. ಇವಾಗ ಮಾಡ್ತಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಯೂಸ್ ಮಾಡ್ತಿರೋಂಥದ್ದು ಒಂದು ಬೀಟ್ರೂಟ್, ಒಂದು ಕುಕುಂಬರ್ ಅಂಡ್ 2 ಕ್ಯಾರೆಟ್ ತಗೊಂಡಿದ್ದೀನಿ, ಮತ್ತೆ ಒಂದು ಆಪಲ್ ತಗೊಂಡಿದ್ದೀನಿ. ಇದೆಲ್ಲಾನು ಸ್ವಲ್ಪ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು, ಬಿಕಾಸ್ ಗ್ರೈಂಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಾನು ಇದ್ರಲ್ಲಿ ಯಾವುದೇ ರೀತಿ ಸಿಪ್ಪೆನ ಪೀಲ್ ಮಾಡ್ತಿಲ್ಲ, ಬಿಕಾಸ್ ಅದು ನಾವು ಪ್ಯೂರಿಫೈ ಮಾಡ್ತೀವಿ ಅಲ್ಲ, ಸೊ ಅದರಿಂದ ಏನ್ ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ದೊಡ್ಡದಾಗ್ಲೇ ಕಟ್ ಮಾಡ್ಕೊಂತೀನಿ. ನಾನು ಇಷ್ಟಿಷ್ಟು ದೊಡ್ಡದಾಗೆ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಪೀಸ್ ಮಾಡ್ಕೊಂಡ್ರೆ ಜಸ್ಟ್ ಎನಫ್, ಸಾಕು ಇಷ್ಟು. ಇದನ್ನ ಬಾಡಿ ಕನ್ಸ್ಯೂಮ್ ಮಾಡೋದ್ರಿಂದನೂ ತುಂಬಾ ಯೂಸಸ್ ಇದೆ, ಮತ್ತೆ ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡೋದ್ರಿಂದನೂ ಕೂಡ ತುಂಬಾ ಯೂಸಸ್ ಇದೆ. ನಾನು ಅದಕ್ಕೋಸ್ಕರ ಅಂತಾನೆ ಪ್ಯೂರಿಫೈ ಏನ್ ಉಳಿಯುತ್ತೆ ಅದನ್ನ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಅದರಿಂದ ಲೂಸ್ ಮೋಷನ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಏನ್ ಪ್ಯೂರಿಫೈ ಮಾಡಿರ್ತೀನಿ ಅದನ್ನ ಹಾಕೊಳ್ಳೋದಿಲ್ಲ. ಇದು ನಾನು ಮುಂಚೆನೆ ತೋರಿಸ್ಬೋದಾಗಿತ್ತು ವಿಡಿಯೋನ, ಬಟ್ ನಾನು ತೋರ್ಸಿರ್ಲಿಲ್ಲ. ಬಿಕಾಸ್ ನನಗ್ ಯೂಸ್ ಆಗಿದೆ ಅಂತ ಅಂದಾಗ ತೋರ್ಸೋಣ, ಸುಮ್ನೆ ನಾವು ತೋರ್ಸಿ ಏನ್ ಮಾಡಕ್ಕೆ, ಆಮೇಲೆ ಕೊನೆಗೆ ಅವ್ರಿಗೆ ಯೂಸ್ ಆಗ್ಲಿಲ್ಲ ಅಂತ ಅಂದಾಗ ಯೂಸ್ ಆಗಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಯೂಸ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ಆಬ್ವಿಯಸ್ಲಿ ನನಗೆ ವರ್ಕ್ ಆಗಿದೆ ಇದು ವಿಡಿಯೋ. ಸಾರಿ, ಡ್ರಿಂಕ್. ನನ್ ನೈಲ್ಸ್ ಇರೋದ್ರಿಂದ ನನಗೆ ಏನು ಕಟ್ ಮಾಡಕ್ ಆಗಲ್ಲ, ಇಟ್ಕೊಳಕ್ ಸ್ಕಿಪ್ ಆಗುತ್ತೆ. ಇವಾಗ ಒಂದು ಕೋಕಂಬರ್ ತಗೋತಿದ್ದೀನಿ. ಇದೆಲ್ಲ ಸ್ಕಿನ್ ಗ್ಲೋಯಿಂಗ್ ಮತ್ತೆ ಡಾರ್ಕ್ ಸರ್ಕಲ್ಸ್ ಇದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡೋ ಅಂತ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಇರುವಂತದ್ದು. ಇದು ತುಂಬಾ ರಿಕ್ವೆಸ್ಟ್ ಬಂದಿತ್ತು, ಹಾಗಾಗಿ ನಾನು ನಮ್ದು ಐಸ್ ಕ್ಯೂಬ್ದು ಹೋಗಿತ್ತು ಅಂತ ಲಾಸ್ಟ್ ಇದ್ರಲ್ಲಿ ಹೇಳಿದ್ದೆ ನಿಮ್ಗೆ. ಅದನ್ನ ನಾನು ಆರ್ಡರ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಹಾಗಾಗಿ ಹೇಗಿದ್ರು ನಾನು ಅದು ಒಂದು ಡ್ರಿಂಕಿನ್ ಮಾಡ್ಕೋಬೇಕಿತ್ತಲ್ಲ, ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಆಗಿದೆ. ಕ್ಯಾರೆಟ್, ಬೀಟ್ರೂಟ್, ಕೊಕುಂಬರ್ ಅಂಡ್ ಆಪಲ್ ಇಷ್ಟು ಆಗಿದೆ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಡೋಣ. ಈಗ ಬೀಟ್ರೂಟ್ ಅಂಡ್ 1 ಕುಕುಂಬರ್ ಅಂಡ್ 1 ಆಪಲ್ ಕಂಪ್ಲೀಟ್ ಆಗಿ ಒಂದೇ ಸಲ ಹಾಕೊಂತೀನಿ, 2 ಸಲ ಬೇಡ ಅಂತ ಅನ್ಕೋತೀನಿ. ಇವಾಗ ಸ್ವಲ್ಪ ವಾಟರ್ ಆಡ್ ಮಾಡೋಣ. ಸ್ವಲ್ಪ ಜಾಸ್ತಿ ಏನ್ ಮಾಡ್ಬೇಡಿ, 1 ಕಪ್ 1 ಗ್ಲಾಸ್ ಆಗೋಷ್ಟು ಆಡ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹನಿ ಹಾಕೊಂತಿದ್ದೀನಿ ನಾನು, 1 ಟೇಬಲ್ ಸ್ಪೂನ್ ಆಗೋಷ್ಟು ಹನಿ. ಇಷ್ಟನ್ನು ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಬಿಡೋಣ. ಇದು ಮಿಕ್ಸ್ ಆಗಿದೆ, ಈ ಕನ್ಸಿಸ್ಟೆನ್ಸಿ ಇರ್ಬೇಕು ಅಷ್ಟೇನೆ. ಅಂದ್ರೆ ಕಂಪ್ಲೀಟ್ ಸ್ಮೂತ್ ಪೇಸ್ಟ್ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮಗ್ ಸುಮ್ನೆ ರೆಡಿ ಮಾಡಿರೋದು ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ. ಅಂಡ್ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಈ ಸಿಲಿಕಾನ್ ಐಸ್ ಕ್ಯೂಬ್ಸ್ ನ ತರಿಸಿದ್ದೀನಿ.
ಸೊ ಇದಕ್ಕೇನೆ ಫಿಲ್ ಮಾಡೋಣ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಪರ್ ಡೇ 2 ತಗೊಂತೀನಿ. 2 ಐಸ್ ಕ್ಯೂಬ್ಸ್ ನ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಇದನ್ನ ಇದೇ ತರದ್ ಇನ್ನೂ ಒಂದ್ ತರ್ಸಿದೀನಿ, ಅದು 2 ಆಗುತ್ತೆ ಅಂತ ಹೇಳಿ. ಇವಾಗ ಒಂದು ಜರ್ಡಿ ಮಾಡ್ಕೊಂಡ್ಬಿಡೋಣ. ಪಾತ್ರೆ ತಗೊಂಡು ಅದಕ್ಕೆ ಈ ತರ ಒಂದು ಜರ್ಡಿನ ಹಾಕೊಂಡು ನಿಧಾನಕ್ಕೆ ಈ ತರ ಮಾಡ್ಕೊಬೇಕು. ಅದು ಕಂಪ್ಲೀಟ್ ಆಗಿ ಪೇಸ್ಟ್ ಲಾಸ್ಟ್ ತಿಕ್ ಪೇಸ್ಟ್ ಉಳ್ಕೊಬೇಕು, ಆ ತರ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದ್ರದ್ದು ಏನ್ ಜ್ಯೂಸ್ ಇರತ್ತೆ ಅದ್ ಯಾವ್ದು ಕೂಡ ಕಂಪ್ಲೀಟ್ ಆಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಪೇಶನ್ಸ್ ಬೇಕಾಗುತ್ತೆ. ಒಂದ್ಸಲ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನನಗೆ ಇದೇನಿಲ್ಲ ಅಂತ ಹೇಳಿದ್ರು ಒಂದ್ 2 ವೀಕ್ಸ್ ಆದ್ರೂ ಬರುತ್ತೆ. ಸೊ ಒಂದೇ ಸಲ ಮಾಡ್ಕೊಂಡ್ಬಿಡೋಣ ಅಂತ. ಇವಾಗ ಇದು ಏನು ಉಳ್ದಿತ್ತು ಮೇಲೆ ಪ್ಯೂರಿ ಮಾಡಿರೋಂಥದ್ದು, ಅದನ್ನ ಇಲ್ಲಿಗೆ ಫಿಲ್ ಮಾಡಿದೀನಿ. ಇನ್ನು ಒಂದ್ ಬಾಕ್ಸಿಗೆ ಫಿಲ್ ಮಾಡಕ್ ಸಾಕಾಗ್ಲಿಲ್ಲ. ಇವಾಗ ಈ ಜ್ಯೂಸ್ ಇದೆಯಲ್ಲ ಇದನ್ನ ಈ ಒಂದು ಕಂಟೈನರ್ ಸಾರಿ ಈ ಒಂದು ಸಿಲಿಕಾನ್ ಐಸ್ ಕ್ಯೂಬರ್ಸ್ಗೆ ಹಾಕ್ತೀನಿ ನಾನು. ಇವಾಗ ಹಾಕ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ಗೆ ಇದು ಅದು ಬಿಡಿ ಹೇಳ್ಬಿಟ್ಟಿದೀನಿ, ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿದೀನಿ. ಫಿಲ್ ಮಾಡಿದ್ರು ಕೂಡ ಇನ್ನ ತುಂಬಾ ಬಾಕಿ ಆಯ್ತು ಅಂತ ಹೇಳಿ ನಾನು ಮಾಮೂಲಿ ಲಾಸ್ಟ್ ಯಾವ ತರ ಕಾಫಿ ಗ್ಲಾಸ್ಗೆ ಹಾಕಿದ್ದೆ ಅದೇ ತರ ಮಾಡ್ಕೊಂಡಿದೀನಿ. ಇಷ್ಟನ್ನು ಇಡ್ತೀನಿ. ನನ್ಗೆ ಇದು ಏನಿಲ್ಲ ಅಂದ್ರೆ ಒಂದ್ 3 ವೀಕ್ಸ್ ಆದ್ರೂ ಬರುತ್ತೆ. ಇದ್ರಲ್ಲಾದ್ರೆ ನಾನು 1 ಕಪ್ ನ ಡೈಲಿ ಬಿಸಿ ನೀರು ಒಳಕ್ಕೆ ಅಂದ್ರೆ ಫುಲ್ ಬಾಯ್ಲ್ ಆಗಿರ್ಬೇಕು. ಆ ಬಿಸಿ ನೀರ್ ಒಳಗೆ ಹಾಕಿದ ತಕ್ಷಣ ಅದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗುತ್ತೆ. ಅದನ್ನ ಡೈರೆಕ್ಟ್ ನೀವು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಅಂದ್ರೆ ಅದಕ್ಕೆ ಚಿಯಾ ಸೀಡ್ಸ್ ಅಥವಾ ಬಾದಾಮ್ ಗೋನ್ ಇದನ್ನು ಕೂಡ ಆಡ್ ಮಾಡ್ಕೊಂಡು ಕುಡಿಬಹುದು. ಬಟ್ ನಾನು ಕೆಲವೊಮ್ಮೆ ಇದೇ ತರ ಕುಡಿದ್ ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬಾದಾಮ್ ಗೋನ್ ಚಿಯಾ ಸೀಡ್ಸ್ ನಾನು ಏನಾದ್ರು ಸೋಪ್ ಮಾಡಿದ್ರೆ ಅದನ್ನ ಹಾಕೊಂತೀನಿ. ಅಂಡ್ ಇದು ಇಲ್ಲಿ ರೆಡಿ ಆಗಿದೆ. ಎಲ್ಲಾನು ಫ್ರೀಜರ್ಗೆ ಇಟ್ಬಿಟ್ಟು ಈ ವಿಡಿಯೋನ ಹೆಂಗ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ದಿ ಬೆಸ್ಟ್ ಗ್ಲೋಯಿಂಗ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಸೊ ಟ್ರೈ ಮಾಡಿ ನೋಡಿ, ನನಗೆ ರಿಸಲ್ಟ್ ಬಂದಾಗ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.